ಇನ್ನು ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಇವಾಗ ಮೇಲುಗೈಯನ್ನು ಸಾಧಿಸಿದೆ. ಸಂಖ್ಯಾಬಲದಲ್ಲಿ ಇದೀಗ ಕಾಂಗ್ರೆಸ್ ಮೇಲುಗೈ ಸಾಧಿಸಿದ್ದು, ಇದೀಗ ಸಭಾಪತಿ ಮತ್ತು ಉಪಸಭಾಪತಿ ಸ್ಥಾನಗಳ ಬದಲಾವಣೆಯ ಚಿಂತನೆ ಕೂಡ ನಡೆಸುತ್ತಿದೆ ಅಂತ ಹೇಳಲಾಗ್ತಾ ಇದೆ. ಇತ್ತೀಚೆಗೆ 4 ಹೊಸ ಸದಸ್ಯರ ನಾಮನಿರ್ದೇಶನದಿಂದ ಕಾಂಗ್ರೆಸ್ನ ಸಂಖ್ಯಾಬಲ 37ಕ್ಕೆ ಏರಿಕೆಯಾಗಿದೆ. ಬಿಜೆಪಿ 29, ಜೆಡಿಎಸ್ 7, ಪಕ್ಷೇತರ 1 ಮತ್ತು ಸಭಾಪತಿ 1 ಸ್ಥಾನಗಳೊಂದಿಗೆ 75 ಸದಸ್ಯರ ಪರಿಷತ್ನಲ್ಲಿ ಕಾಂಗ್ರೆಸ್ ಈಗ ಪ್ರಬಲ ಸ್ಥಾನದಲ್ಲಿದೆ. ಕಾಂಗ್ರೆಸ್ ಸಂಖ್ಯಾಬಲದಲ್ಲಿ ಮೇಲುಗೈ ಸಾಧಿಸಿದ ಪರಿಣಾಮ ಈ ಬೆಳವಣಿಗೆಯಿಂದಾಗಿ ಸಭಾಪತಿ ಬಸವರಾಜ ಹೊರಟ್ಟಿ ಅವರನ್ನ ಕೆಳಗಿಳಿಸಿ ಕಾಂಗ್ರೆಸ್ನವರನ್ನೇ ಈ ಸ್ಥಾನಕ್ಕೆ ಕೂರಿಸಲು ಯೋಜನೆ ಕೂಡ ರೂಪಿಸಲಾಗಿದೆ. ಕರ್ನಾಟಕ ವಿಧಾನ ಪರಿಷತ್ನ ಒಟ್ಟು 75 ಸ್ಥಾನಗಳ ಪೈಕಿ ಕಾಂಗ್ರೆಸ್ನ ಸಂಖ್ಯಾಬಲ 37ಕ್ಕೆ ಏರಿಕೆಯಾಗಿದೆ. ಇದಕ್ಕೆ ಪೂರಕವಾಗಿ ಪಕ್ಷೇತರ ಸದಸ್ಯ ಲಖನ್ ಜಾರಕಿಹೊಳಿ ಅವರ ಬೆಂಬಲವನ್ನ ಪಡೆಯಲು ಕಾಂಗ್ರೆಸ್ ತಂತ್ರಗಾರಿಕೆಯನ್ನ ರೂಪಿಸಿದೆ. ಲಖನ್ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಅವರ ಸಹೋದರರಾಗಿದ್ದು, ಈ ಬೆಂಬಲವು ಕಾಂಗ್ರೆಸ್ಗೆ ಇನ್ನಷ್ಟು ಶಕ್ತಿ ಕೂಡ ತುಂಬಲಿದೆ. ಬಿಜೆಪಿಯ 29 ಸದಸ್ಯರು ಮತ್ತು ಜೆಡಿಎಸ್ನ 7 ಸದಸ್ಯರಿಗೆ ಹೋಲಿಸಿದ್ರೆ ಕಾಂಗ್ರೆಸ್ನ ಸಂಖ್ಯಾಬಲ ಈಗ ಸ್ಪಷ್ಟವಾಗಿ ಮೇಲುಗೈಯನ್ನು ಸಾಧಿಸಿದೆ. ಈ ಶಕ್ತಿಯನ್ನ ಬಳಸಿಕೊಂಡು ಸಭಾಪತಿ ಮತ್ತು ಉಪಸಭಾಪತಿ ಸ್ಥಾನಗಳನ್ನ ತನ್ನ ವಶಕ್ಕೆ ತೆಗೆದುಕೊಳ್ಳಲು ಕಾಂಗ್ರೆಸ್ ಕೂಡ ಯೋಜನೆಯನ್ನ ರೂಪಿಸಿದೆ ಅಂತ ತಿಳಿದು ಬಂದಿದೆ. ಹಾಗಾದ್ರೆ ಈ ಸಭಾಪತಿ ಮತ್ತು ಉಪಸಭಾಪತಿ ಬದಲಾವಣೆಯ ಉದ್ದೇಶ ಏನಿರಬಹುದು? ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ಗೆ ಹಿಂದೆ ಹಲವು ಮಸೂದೆಗಳ ಅಂಗೀಕಾರದಲ್ಲಿ ಸವಾಲುಗಳು ಎದುರಾಗಿದ್ದವು. ಸಂಖ್ಯಾಬಲದ ಕೊರತೆಯಿಂದಾಗಿ ಕೆಲವು ಪ್ರಮುಖ ಮಸೂದೆಗಳು ಸದನದಲ್ಲಿ ಅಂಗೀಕಾರಗೊಳ್ಳಲು ವಿಳಂಬವಾಗ್ತಾ ಇತ್ತು. ಈಗ ಸಂಖ್ಯಾಬಲ ಹೆಚ್ಚಾದ ಹಿನ್ನೆಲೆ ಸಭಾಪತಿ ಮತ್ತು ಉಪಸಭಾಪತಿ ಸ್ಥಾನಗಳನ್ನ ತನ್ನ ಪಕ್ಷದವರಿಗೆ ನೀಡುವ ಮೂಲಕ ಕಾಂಗ್ರೆಸ್ ಈ ಮುಜುಗರವನ್ನ ತಪ್ಪಿಸಲು ಉದ್ದೇಶಿಸಿದೆ. ಸಭಾಪತಿ ಸ್ಥಾನದಲ್ಲಿ ಕಾಂಗ್ರೆಸ್ನವರನ್ನ ಕೂರಿಸುವುದರಿಂದ ಸದನದ ಕಾರ್ಯಕಲಾಪಗಳ ಮೇಲೆ ಹೆಚ್ಚಿನ ನಿಯಂತ್ರಣ ಸಾಧ್ಯವಾಗಲಿದ್ದು, ಮಸೂದೆಗಳ ಅಂಗೀಕಾರ ಪ್ರಕ್ರಿಯೆಯು ಸುಗಮಗೊಳಿಸಬಹುದು ಎಂಬುದು ಕಾಂಗ್ರೆಸ್ನ ಲೆಕ್ಕಾಚಾರವಾಗಿದೆ. ಹಾಗಾಗಿ ಪಕ್ಷೇತರ ಸದಸ್ಯ ಲಖನ್ ಜಾರಕಿಹೊಳಿ ಅವರ ಬೆಂಬಲವು ಕೂಡ ಕಾಂಗ್ರೆಸ್ಗೆ ಈ ರಾಜಕೀಯ ತಂತ್ರದಲ್ಲಿ ಪ್ರಮುಖವಾಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಸಹೋದರರಾದ ಲಖನ್ ಕಾಂಗ್ರೆಸ್ಗೆ ಬೆಂಬಲ ನೀಡುವ ಸಾಧ್ಯತೆ ಇದೆ. ಈ ಬೆಂಬಲದಿಂದ ಕಾಂಗ್ರೆಸ್ನ ಸಂಖ್ಯಾಬಲ 38ಕ್ಕೆ ಏರಿಕೆಯಾಗಲಿದ್ದು, ಸಭಾಪತಿ ಮತ್ತು ಉಪಸಭಾಪತಿ ಚುನಾವಣೆಯಲ್ಲಿ ಗೆಲುವು ಸುಲಭವಾಗಲಿದೆ. ಈ ತಂತ್ರವು ಕಾಂಗ್ರೆಸ್ಗೆ ಸದನದಲ್ಲಿ ತನ್ನ ನೀತಿಗಳನ್ನು ಜಾರಿಗೊಳಿಸಲು ಮತ್ತು ಮಸೂದೆಗಳನ್ನು ಅಂಗೀಕರಿಸಲು ದೊಡ್ಡ ಶಕ್ತಿಯಾಗಲಿದೆ. ಹಾಗಾಗಿ ಕಾಂಗ್ರೆಸ್ನ ಈ ತಂತ್ರವು ರಾಜ್ಯ ರಾಜಕಾರಣದಲ್ಲಿ ಗಮನಾರ್ಹ ಬದಲಾವಣೆಗಳಿಗೆ ಕಾರಣವಾಗಲಿದೆ. ಬಿಜೆಪಿ ಮತ್ತು ಜೆಡಿಎಸ್ಗೆ ಈ ಬದಲಾವಣೆಯಿಂದ ಸದನದಲ್ಲಿ ಪ್ರತಿಪಕ್ಷದ ಪಾತ್ರವನ್ನು ಇನ್ನಷ್ಟು ಕಠಿಣವಾಗಿ ನಿರ್ವಹಿಸಬೇಕಾಗುವ ಸವಾಲು ಎದುರಾಗಲಿದೆ. ಕಾಂಗ್ರೆಸ್ನ ಸಂಖ್ಯಾಬಲದ ಏರಿಕೆ ಮತ್ತು ಸಭಾಪತಿ ಉಪಸಭಾಪತಿ ಸ್ಥಾನಗಳ ಗೆಲುವು ರಾಜ್ಯ ಸರ್ಕಾರದ ಕಾರ್ಯನಿರ್ವಹಣೆಯನ್ನು ಸುಗಮಗೊಳಿಸಲಿದೆ. ಈ ಬೆಳವಣಿಗೆಯು 2025ರ ರಾಜಕೀಯ ವರ್ಷದಲ್ಲಿ ಕಾಂಗ್ರೆಸ್ನ ಪ್ರಾಬಲ್ಯವನ್ನ ಮತ್ತಷ್ಟು ಗಟ್ಟಿಗೊಳಿಸಲಿದೆ. ಹಾಗಾಗಿ ಕಾಂಗ್ರೆಸ್ನ ಸಂಖ್ಯಾಬಲವು ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ಏರಿದ ಕಾರಣ ಸಭಾಪತಿ ಮತ್ತು ಉಪಸಭಾಪತಿ ಸ್ಥಾನಗಳ ಬದಲಾವಣೆಗೆ ಅವಕಾಶ ದೊರಕಿದೆ. ಆದರೆ ಲಖನ್ ಜಾರಕಿಹೊಳಿ ಅವರ ಬೆಂಬಲದಿಂದ ಕಾಂಗ್ರೆಸ್ ಈ ಗುರಿಯನ್ನ ಸಾಧಿಸುವ ವಿಶ್ವಾಸದಲ್ಲಿದೆ. ಈ ಬದಲಾವಣೆ ಕಾಂಗ್ರೆಸ್ಗೆ ಮಸೂದೆಗಳ ಅಂಗೀಕಾರದಲ್ಲಿ ಎದುರಾಗುತ್ತಿದ್ದ ಸವಾಲುಗಳನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ. ಹಾಗಿದ್ರೆ ನೋಡಬೇಕು, ಈಗ ರಮೇಶ್ ಜಾರಕಿಹೊಳಿ ಬಿಜೆಪಿಯಲ್ಲಿದ್ದಾರೆ, ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನಲ್ಲಿದ್ದಾರೆ, ಲಖನ್ ಜಾರಕಿಹೊಳಿ ಸ್ವತಂತ್ರ ಅಭ್ಯರ್ಥಿಯಾಗಿದ್ದಾರೆ. ಲಖನ್ ಅವರನ್ನ ಸೆಳೆಯಲು ಬಿಜೆಪಿ ಯಶಸ್ವಿ ಆಗುತ್ತಾ, ಕಾಂಗ್ರೆಸ್ ಯಶಸ್ವಿ ಆಗುತ್ತಾ ಕಾದ್ ನೋಡಬೇಕು. ಈಗ ಲಖನ್ ಜಾರಕಿಹೊಳಿ ಅವರ ನಿರ್ಧಾರದ ಮೇಲೆ ಕಾಂಗ್ರೆಸ್ಗೆ ವಿಧಾನ ಪರಿಷತ್ನಲ್ಲಿ ಸ್ಪಷ್ಟ ಬಹುಮತ ಸಿಗಲಿದೆ. ನಿಮ್ಮ ಅಭಿಪ್ರಾಯದಲ್ಲಿ ಕಾಂಗ್ರೆಸ್ಗೆ ಈ ಬಾರಿಯಲ್ಲಿ ಸ್ಪಷ್ಟ ಬಹುಮತ ಸಿಗುತ್ತಾ? ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.